ಫಿನಾನ್ಸ್ ಕಂಪನಿಗಳ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಹೋರಾಟಕ್ಕೆ ಎರಡನೇ ಜಯ ಸಿಕ್ಕಿದೆ. ನಮ್ಮ ವರದಿ ಬೆನ್ನಲ್ಲೇ ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿತ್ತು. ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿದ್ರು. ಸ್ವಲ್ಪ ಕ್ಲಾರಿಟಿ ಬೇಕು ಅಂತೇಳಿ ಇದೀಗ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇನ್ನದು ಕಾರಣ ಆಗುತ್ತೆ. ಈ ಮೂಲಕ ಇನ್ನು ಮುಂದೆ ಅಮಾನವೀಯವಾಗಿ ಬಲವಂತವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಣ ವಸೂಲಿಗೆ ಬ್ರೇಕ್ ಬೀಳಲಿದೆ. ಇದರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಕೂಡ ಆಗಲಿದೆ. ಹಾಗಿದ್ದರೆ ಇನ್ನು ಮುಂದೆ ಏನೇನ ಕಾನೂನು ಇರುತ್ತೆ ಅದನ್ನು ಹೇಳಿಬಿಡ್ತೀನಿ, ಕೇಳಿ ಬನ್ನಿ. ಈಗ ಬಡ್ಡಿದಾರರಿಗೆ ಟಗರು ಗುದ್ದು ಕೊಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ವಿರುದ್ಧ ಕರಡು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದೆ. ಮೊನ್ನೆ ನಾನು ವಾಪಸ್ ಕೊಡುವಾಗಲೇ ಹೇಳಿದೆ, ಏನು ತಪ್ಪೇನಿಲ್ಲ, ರಾಜ್ಯಪಾಲರು ಅದರ ಬಗ್ಗೆ ಕ್ಲಾರಿಟಿ ಬೇಕು ಅಂತೇಳಿ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಹಲ್ಲೆ ಮಾಡುವಾಗಿಲ್ಲ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಮಾಡುವಾಗಿಲ್ಲ. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಕಸಿಯಬಾರದು. ಬಲವಂತವಾಗಿ ಮನೆ ಬರೆಯೋದು. ಸಾಲ ವಸೂಲಿ ಮಾಡಲು ಗೂಂಡಾಗಳ ಬಳಕೆ ನಿಷಿದ್ಧ. ಯಾರಾದರೂ ಬಂದರೆ ಹೇಳಿ ನಮಗೆ. ಜನರಿಗೆ ತೊಂದರೆ ಮಾಡಿದರೆ ಲೈಸೆನ್ಸ್ ರದ್ದಾಗತ್ತೆ. ಬಡ್ಡಿ ಪಡೆದಾಗ ಸಹಿ ಮಾಡಿದ ರಶೀದಿ ಕೊಡಲೇಬೇಕು. ಬಡ್ಡಿ ಪಡೆದಾಗ ಖಾಲಿ ಕೈಯಲ್ಲಿ ಬಂದು ಕೊಟ್ಬಿಡು. ಬಡ್ಡಿ ಕಂತು ಪಾವತಿ ಮಾಹಿತಿ ಕೇಳಿದರೆ ಕೊಡಬೇಕು. ಮೈಕ್ರೋ ಫಿನಾನ್ಸ್ನ ಸ್ಥಳೀಯ ಕಚೇರಿ ಇರಲೇಬೇಕು. ಅಲ್ಲಿ ಡೆಲ್ಲಿ, ಉಡುಪಿ, ಮತ್ತೊಂದು ಹಂಗಲ್ಲಾಗಲ್ಲ. ಉಡುಪಿ ಅಲ್ಲ, ಸಾರಿ, ಡೆಲ್ಲಿ, ಉತ್ತರ ಪ್ರದೇಶ ಹಂಗಲ್ಲಾಗಲ್ಲ, ಇಲ್ಲಿರಬೇಕು. ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕಚೇರಿ ಇರಲೇಬೇಕು. ಕಡ್ಡಾಯವಾಗಿ RBI ಮಾನ್ಯತೆ ಪಡೆದಿರಬೇಕು. ಇದೆಲ್ಲ ಅಂಕಿಅಂಶಗಳಿರುತ್ತೆ. ಅದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಇನ್ನೂ ಭಾಳ ಕ್ಲಿಯರ್ ಕಟ್ಟಾಗಿ ನಾಳೆ ಬೆಳಗ್ಗಿನ ಬಿಗ್ ಮಾರ್ನಿಂಗಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ. ಫಿನಾನ್ಸ್ ಕಂಪನಿಗಳ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಹೋರಾಟಕ್ಕೆ ಎರಡನೇ ಜಯ ಸಿಕ್ಕಿದೆ. ನಮ್ಮ ವರದಿ ಬೆನ್ನಲ್ಲೇ ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿತ್ತು. ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿದ್ರು. ಸ್ವಲ್ಪ ಕ್ಲಾರಿಟಿ ಬೇಕು ಅಂತೇಳಿ ಇದೀಗ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇನ್ನದು ಕಾರಣ ಆಗುತ್ತೆ. ಈ ಮೂಲಕ ಇನ್ನು ಮುಂದೆ ಅಮಾನವೀಯವಾಗಿ ಬಲವಂತವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಣ ವಸೂಲಿಗೆ ಬ್ರೇಕ್ ಬೀಳಲಿದೆ. ಇದರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಕೂಡ ಆಗಲಿದೆ. ಹಾಗಿದ್ದರೆ ಇನ್ನು ಮುಂದೆ ಏನೇನ ಕಾನೂನು ಇರುತ್ತೆ ಅದನ್ನು ಹೇಳಿಬಿಡ್ತೀನಿ, ಕೇಳಿ ಬನ್ನಿ. ಈಗ ಬಡ್ಡಿದಾರರಿಗೆ ಟಗರು ಗುದ್ದು ಕೊಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ವಿರುದ್ಧ ಕರಡು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದೆ. ಮೊನ್ನೆ ನಾನು ವಾಪಸ್ ಕೊಡುವಾಗಲೇ ಹೇಳಿದೆ, ಏನು ತಪ್ಪೇನಿಲ್ಲ, ರಾಜ್ಯಪಾಲರು ಅದರ ಬಗ್ಗೆ ಕ್ಲಾರಿಟಿ ಬೇಕು ಅಂತೇಳಿ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಹಲ್ಲೆ ಮಾಡುವಾಗಿಲ್ಲ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಮಾಡುವಾಗಿಲ್ಲ. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಕಸಿಯಬಾರದು. ಬಲವಂತವಾಗಿ ಮನೆ ಬರೆಯೋದು. ಸಾಲ ವಸೂಲಿ ಮಾಡಲು ಗೂಂಡಾಗಳ ಬಳಕೆ ನಿಷಿದ್ಧ. ಯಾರಾದರೂ ಬಂದರೆ ಹೇಳಿ ನಮಗೆ. ಜನರಿಗೆ ತೊಂದರೆ ಮಾಡಿದರೆ ಲೈಸೆನ್ಸ್ ರದ್ದಾಗತ್ತೆ. ಬಡ್ಡಿ ಪಡೆದಾಗ ಸಹಿ ಮಾಡಿದ ರಶೀದಿ ಕೊಡಲೇಬೇಕು. ಬಡ್ಡಿ ಪಡೆದಾಗ ಖಾಲಿ ಕೈಯಲ್ಲಿ ಬಂದು ಕೊಟ್ಬಿಡು. ಬಡ್ಡಿ ಕಂತು ಪಾವತಿ ಮಾಹಿತಿ ಕೇಳಿದರೆ ಕೊಡಬೇಕು. ಮೈಕ್ರೋ ಫಿನಾನ್ಸ್ನ ಸ್ಥಳೀಯ ಕಚೇರಿ ಇರಲೇಬೇಕು. ಅಲ್ಲಿ ಡೆಲ್ಲಿ, ಉಡುಪಿ, ಮತ್ತೊಂದು ಹಂಗಲ್ಲಾಗಲ್ಲ. ಉಡುಪಿ ಅಲ್ಲ, ಸಾರಿ, ಡೆಲ್ಲಿ, ಉತ್ತರ ಪ್ರದೇಶ ಹಂಗಲ್ಲಾಗಲ್ಲ, ಇಲ್ಲಿರಬೇಕು. ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕಚೇರಿ ಇರಲೇಬೇಕು. ಕಡ್ಡಾಯವಾಗಿ RBI ಮಾನ್ಯತೆ ಪಡೆದಿರಬೇಕು. ಇದೆಲ್ಲ ಅಂಕಿಅಂಶಗಳಿರುತ್ತೆ. ಅದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಇನ್ನೂ ಭಾಳ ಕ್ಲಿಯರ್ ಕಟ್ಟಾಗಿ ನಾಳೆ ಬೆಳಗ್ಗಿನ ಬಿಗ್ ಮಾರ್ನಿಂಗಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ. ಫಿನಾನ್ಸ್ ಕಂಪನಿಗಳ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಹೋರಾಟಕ್ಕೆ ಎರಡನೇ ಜಯ ಸಿಕ್ಕಿದೆ. ನಮ್ಮ ವರದಿ ಬೆನ್ನಲ್ಲೇ ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿತ್ತು. ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿದ್ರು. ಸ್ವಲ್ಪ ಕ್ಲಾರಿಟಿ ಬೇಕು ಅಂತೇಳಿ ಇದೀಗ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇನ್ನದು ಕಾರಣ ಆಗುತ್ತೆ. ಈ ಮೂಲಕ ಇನ್ನು ಮುಂದೆ ಅಮಾನವೀಯವಾಗಿ ಬಲವಂತವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಣ ವಸೂಲಿಗೆ ಬ್ರೇಕ್ ಬೀಳಲಿದೆ. ಇದರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಕೂಡ ಆಗಲಿದೆ. ಹಾಗಿದ್ದರೆ ಇನ್ನು ಮುಂದೆ ಏನೇನ ಕಾನೂನು ಇರುತ್ತೆ ಅದನ್ನು ಹೇಳಿಬಿಡ್ತೀನಿ, ಕೇಳಿ ಬನ್ನಿ. ಈಗ ಬಡ್ಡಿದಾರರಿಗೆ ಟಗರು ಗುದ್ದು ಕೊಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ವಿರುದ್ಧ ಕರಡು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದೆ. ಮೊನ್ನೆ ನಾನು ವಾಪಸ್ ಕೊಡುವಾಗಲೇ ಹೇಳಿದೆ, ಏನು ತಪ್ಪೇನಿಲ್ಲ, ರಾಜ್ಯಪಾಲರು ಅದರ ಬಗ್ಗೆ ಕ್ಲಾರಿಟಿ ಬೇಕು ಅಂತೇಳಿ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಹಲ್ಲೆ ಮಾಡುವಾಗಿಲ್ಲ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಮಾಡುವಾಗಿಲ್ಲ. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಕಸಿಯಬಾರದು. ಬಲವಂತವಾಗಿ ಮನೆ ಬರೆಯೋದು. ಸಾಲ ವಸೂಲಿ ಮಾಡಲು ಗೂಂಡಾಗಳ ಬಳಕೆ ನಿಷಿದ್ಧ. ಯಾರಾದರೂ ಬಂದರೆ ಹೇಳಿ ನಮಗೆ. ಜನರಿಗೆ ತೊಂದರೆ ಮಾಡಿದರೆ ಲೈಸೆನ್ಸ್ ರದ್ದಾಗತ್ತೆ. ಬಡ್ಡಿ ಪಡೆದಾಗ ಸಹಿ ಮಾಡಿದ ರಶೀದಿ ಕೊಡಲೇಬೇಕು. ಬಡ್ಡಿ ಪಡೆದಾಗ ಖಾಲಿ ಕೈಯಲ್ಲಿ ಬಂದು ಕೊಟ್ಬಿಡು. ಬಡ್ಡಿ ಕಂತು ಪಾವತಿ ಮಾಹಿತಿ ಕೇಳಿದರೆ ಕೊಡಬೇಕು. ಮೈಕ್ರೋ ಫಿನಾನ್ಸ್ನ ಸ್ಥಳೀಯ ಕಚೇರಿ ಇರಲೇಬೇಕು. ಅಲ್ಲಿ ಡೆಲ್ಲಿ, ಉಡುಪಿ, ಮತ್ತೊಂದು ಹಂಗಲ್ಲಾಗಲ್ಲ. ಉಡುಪಿ ಅಲ್ಲ, ಸಾರಿ, ಡೆಲ್ಲಿ, ಉತ್ತರ ಪ್ರದೇಶ ಹಂಗಲ್ಲಾಗಲ್ಲ, ಇಲ್ಲಿರಬೇಕು. ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕಚೇರಿ ಇರಲೇಬೇಕು. ಕಡ್ಡಾಯವಾಗಿ RBI ಮಾನ್ಯತೆ ಪಡೆದಿರಬೇಕು. ಇದೆಲ್ಲ ಅಂಕಿಅಂಶಗಳಿರುತ್ತೆ. ಅದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಇನ್ನೂ ಭಾಳ ಕ್ಲಿಯರ್ ಕಟ್ಟಾಗಿ
ನಾಳೆ ಬೆಳಗ್ಗಿನ ಬಿಗ್ ಮಾರ್ನಿಂಗಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ. ಫಿನಾನ್ಸ್ ಕಂಪನಿಗಳ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಹೋರಾಟಕ್ಕೆ 2ನೇ ಜಯ ಸಿಕ್ಕಿದೆ. ನಮ್ಮ ವರದಿ ಬೆನ್ನಲ್ಲೇ ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿತ್ತು. ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿದ್ರು. ಸ್ವಲ್ಪ ಕ್ಲಾರಿಟಿ ಬೇಕು ಅಂತೇಳಿ ಇದೀಗ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇನ್ನದು ಕಾರಣ ಆಗುತ್ತೆ. ಈ ಮೂಲಕ ಇನ್ನು ಮುಂದೆ ಅಮಾನವೀಯವಾಗಿ ಬಲವಂತವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಣ ವಸೂಲಿಗೆ ಬ್ರೇಕ್ ಬೀಳಲಿದೆ. ಇದರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಕೂಡ ಆಗಲಿದೆ. ಹಾಗಿದ್ದರೆ ಇನ್ನು ಮುಂದೆ ಏನೇನ ಕಾನೂನು ಇರುತ್ತೆ ಅದನ್ನು ಹೇಳಿಬಿಡ್ತೀನಿ, ಕೇಳಿ ಬನ್ನಿ. ಈಗ ಬಡ್ಡಿದಾರರಿಗೆ ಟಗರು ಗುದ್ದು ಕೊಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ವಿರುದ್ಧ ಕರಡು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದೆ. ಮೊನ್ನೆ ನಾನು ವಾಪಸ್ ಕೊಡುವಾಗಲೇ ಹೇಳಿದೆ, ಏನು ತಪ್ಪೇನಿಲ್ಲ, ರಾಜ್ಯಪಾಲರು ಅದರ ಬಗ್ಗೆ ಕ್ಲಾರಿಟಿ ಬೇಕು ಅಂತೇಳಿ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಹಲ್ಲೆ ಮಾಡುವಾಗಿಲ್ಲ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಮಾಡುವಾಗಿಲ್ಲ. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಕಸಿಯಬಾರದು. ಬಲವಂತವಾಗಿ ಮನೆ ಬರೆಯೋದು. ಸಾಲ ವಸೂಲಿ ಮಾಡಲು ಗೂಂಡಾಗಳ ಬಳಕೆ ನಿಷಿದ್ಧ. ಯಾರಾದರೂ ಬಂದರೆ ಹೇಳಿ ನಮಗೆ. ಜನರಿಗೆ ತೊಂದರೆ ಮಾಡಿದರೆ ಲೈಸೆನ್ಸ್ ರದ್ದಾಗತ್ತೆ. ಬಡ್ಡಿ ಪಡೆದಾಗ ಸಹಿ ಮಾಡಿದ ರಶೀದಿ ಕೊಡಲೇಬೇಕು. ಬಡ್ಡಿ ಪಡೆದಾಗ ಖಾಲಿ ಕೈಯಲ್ಲಿ ಬಂದು ಕೊಟ್ಬಿಡು. ಬಡ್ಡಿ ಕಂತು ಪಾವತಿ ಮಾಹಿತಿ ಕೇಳಿದರೆ ಕೊಡಬೇಕು. ಮೈಕ್ರೋ ಫಿನಾನ್ಸ್ನ ಸ್ಥಳೀಯ ಕಚೇರಿ ಇರಲೇಬೇಕು. ಅಲ್ಲಿ ಡೆಲ್ಲಿ, ಉಡುಪಿ, ಮತ್ತೊಂದು ಹಂಗಲ್ಲಾಗಲ್ಲ. ಉಡುಪಿ ಅಲ್ಲ, ಸಾರಿ, ಡೆಲ್ಲಿ, ಉತ್ತರ ಪ್ರದೇಶ ಹಂಗಲ್ಲಾಗಲ್ಲ, ಇಲ್ಲಿರಬೇಕು. ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕಚೇರಿ ಇರಲೇಬೇಕು. ಕಡ್ಡಾಯವಾಗಿ RBI ಮಾನ್ಯತೆ ಪಡೆದಿರಬೇಕು. ಇದೆಲ್ಲ ಅಂಕಿಅಂಶಗಳಿರುತ್ತೆ. ಅದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಇನ್ನೂ ಭಾಳ ಕ್ಲಿಯರ್ ಕಟ್ಟಾಗಿ ನಾಳೆ ಬೆಳಗ್ಗಿನ ಬಿಗ್ ಮಾರ್ನಿಂಗಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ. ಫಿನಾನ್ಸ್ ಕಂಪನಿಗಳ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಹೋರಾಟಕ್ಕೆ 2ನೇ ಜಯ ಸಿಕ್ಕಿದೆ. ನಮ್ಮ ವರದಿ ಬೆನ್ನಲ್ಲೇ ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿತ್ತು. ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿದ್ರು. ಸ್ವಲ್ಪ ಕ್ಲಾರಿಟಿ ಬೇಕು ಅಂತೇಳಿ ಇದೀಗ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇನ್ನದು ಕಾರಣ ಆಗುತ್ತೆ. ಈ ಮೂಲಕ ಇನ್ನು ಮುಂದೆ ಅಮಾನವೀಯವಾಗಿ ಬಲವಂತವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಣ ವಸೂಲಿಗೆ ಬ್ರೇಕ್ ಬೀಳಲಿದೆ. ಇದರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಕೂಡ ಆಗಲಿದೆ. ಹಾಗಿದ್ದರೆ ಇನ್ನು ಮುಂದೆ ಏನೇನ ಕಾನೂನು ಇರುತ್ತೆ ಅದನ್ನು ಹೇಳಿಬಿಡ್ತೀನಿ, ಕೇಳಿ ಬನ್ನಿ. ಈಗ ಬಡ್ಡಿದಾರರಿಗೆ ಟಗರು ಗುದ್ದು ಕೊಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ವಿರುದ್ಧ ಕರಡು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದೆ. ಮೊನ್ನೆ ನಾನು ವಾಪಸ್ ಕೊಡುವಾಗಲೇ ಹೇಳಿದೆ, ಏನು ತಪ್ಪೇನಿಲ್ಲ, ರಾಜ್ಯಪಾಲರು ಅದರ ಬಗ್ಗೆ ಕ್ಲಾರಿಟಿ ಬೇಕು ಅಂತೇಳಿ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಹಲ್ಲೆ ಮಾಡುವಾಗಿಲ್ಲ. ಸಾಲ ವಸೂಲಿ ಹೆಸರಲ್ಲಿ ಹಿಂಸೆ ಮಾಡುವಾಗಿಲ್ಲ. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಕಸಿಯಬಾರದು. ಬಲವಂತವಾಗಿ ಮನೆ ಬರೆಯೋದು. ಸಾಲ ವಸೂಲಿ ಮಾಡಲು ಗೂಂಡಾಗಳ ಬಳಕೆ ನಿಷಿದ್ಧ. ಯಾರಾದರೂ ಬಂದರೆ ಹೇಳಿ ನಮಗೆ. ಜನರಿಗೆ ತೊಂದರೆ ಮಾಡಿದರೆ ಲೈಸೆನ್ಸ್ ರದ್ದಾಗತ್ತೆ. ಬಡ್ಡಿ ಪಡೆದಾಗ ಸಹಿ ಮಾಡಿದ ರಶೀದಿ ಕೊಡಲೇಬೇಕು. ಬಡ್ಡಿ ಪಡೆದಾಗ ಖಾಲಿ ಕೈಯಲ್ಲಿ ಬಂದು ಕೊಟ್ಬಿಡು. ಬಡ್ಡಿ ಕಂತು ಪಾವತಿ ಮಾಹಿತಿ ಕೇಳಿದರೆ ಕೊಡಬೇಕು. ಮೈಕ್ರೋ ಫಿನಾನ್ಸ್ನ ಸ್ಥಳೀಯ ಕಚೇರಿ ಇರಲೇಬೇಕು. ಅಲ್ಲಿ ಡೆಲ್ಲಿ, ಉಡುಪಿ, ಮತ್ತೊಂದು ಹಂಗಲ್ಲಾಗಲ್ಲ. ಉಡುಪಿ ಅಲ್ಲ, ಸಾರಿ, ಡೆಲ್ಲಿ, ಉತ್ತರ ಪ್ರದೇಶ ಹಂಗಲ್ಲಾಗಲ್ಲ, ಇಲ್ಲಿರಬೇಕು. ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕಚೇರಿ ಇರಲೇಬೇಕು. ಕಡ್ಡಾಯವಾಗಿ RBI ಮಾನ್ಯತೆ ಪಡೆದಿರಬೇಕು. ಇದೆಲ್ಲ ಅಂಕಿಅಂಶಗಳಿರುತ್ತೆ. ಅದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಇನ್ನೂ ಭಾಳ ಕ್ಲಿಯರ್ ಕಟ್ಟಾಗಿ ನಾಳೆ ಬೆಳಗ್ಗಿನ ಬಿಗ್ ಮಾರ್ನಿಂಗಲ್ಲಿ ನಿಮ್ಗೆ ಹೇಳ್ತೀನಿ.